ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅದರ ಬಗ್ಗೆ ಸುಮಾರು ಒಂದು 6 ತಿಂಗಳಿಂದನೇ ನಾವೆಲ್ಲರೂ ಕೂಡ ಅದನ್ನು ಗೆರಪ್ ಮಾಡಿದ್ವಿ. ಅಂದರೆ ಯಾವಾಗ ಫುಲ್ಮಾ ಅಟ್ಯಾಕ್ ಆಗೋಕ್ಕಿಂತ ಮುಂಚಿತವಾಗಿ ನಾವು ಸುಮಾರು ಅಷ್ಟು ಇದ್ರ ಬಗ್ಗೆ ಭಾರತೀಯರನ್ನು ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕಾನೂನುಗಳು ಭಾರತದಲ್ಲಿ ಏನಿದ್ದಾವೆ ಅವನ್ನ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನ ಮಾಡೋದಕ್ಕೆ ಯಾವ ರೀತಿಯಾಗಿ ನಡ್ಕೋಬೇಕು, ಯಾವ ರೀತಿಯಾಗಿ ನಡಿಬೇಕಾದಂಥ ಅವಶ್ಯಕತೆ ಇದ್ದಾವೆ ಅಂತೇಳಿ. ಯಾಕಂದರೆ ಇದಕ್ಕೆ ಸ್ಫೂರ್ತಿ ಕೊಟ್ಟಿರ್ತಕ್ಕಂಥದ್ದು ನಮಗೆ 2 ವಿಚಾರ. ಒಂದು, ನಮ್ಮ ಟೀಮ್ BJP ಏನು ಕರ್ನಾಟಕ ಕೆಲಸ ಮಾಡ್ತು, ವಕ್ಫಿನ ವಿಚಾರವಾಗಿ ದೊಡ್ಡ ಒಂದು ಯಶಸ್ಸನ್ನು ತಂದುಕೊಡ್ತಕ್ಕಂಥ ಕೀರ್ತಿ ನಮ್ಮ ಟೀಮಿಗೆ ಸಿಕ್ಕಿದ್ರು ಕೂಡ ಇದ್ರ ಹಿಂದ್ಗಡೆಗೆ ಬಹಳಷ್ಟು ಜನ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಇಲಿಗಲ್ ಇಮಿಗ್ರೆಂಟ್ಸ್ ನುಸುಳುಕೋರರು ಏನಿದ್ದಾರೆ, ವಿಶೇಷವಾಗಿ ಬಾಂಗ್ಲಾದೇಶದಿಂದ ಪಾಕಿಸ್ತಾನದಿಂದ ಕಡೆ ಬಂದಿರತಕ್ಕಂಥವರು ದಶಕಗಳ ಕಾಲದಿಂದ ಇಲ್ಲಿಗಲ್ ಆಗಿ ಕಾನೂನು ಬಾಹಿರವಾಗಿ ನಮ್ಮ ಭಾರತದ ನೆಲದ ಮೇಲೆ ನಮ್ಮ ಸವಲತ್ತುಗಳನ್ನ ಅನುಭವಿಸಿಕೊಂಡು ಆರ್ಥಿಕವಾಗಿ ಅವರು ಸಮೃದ್ಧಿಯಾಗಿ ನಮ್ಮ ದೇಶಕ್ಕೆ ಯಾವುದೇ ಥರವಾಗಿರ್ತಕ್ಕಂಥ ಟ್ಯಾಕ್ಸ್ಗಳನ್ನ ಕೊಡದೆ ನಮ್ಮ ಇಲ್ಲಿಯ ಸವಲತ್ತುಗಳನ್ನ ದುರುಪಯೋಗ ಮಾಡಿಕೊಂಡು ಮತ್ತು ಅವರ ದೇಶಕ್ಕೆ ಹಣವನ್ನು ಇಲ್ಲಿಂದ ದುಡ್ದಿರ್ತಕ್ಕಂಥ ಹಣವನ್ನು ಅಲ್ಲಿಗೆ ಕಳಿಸಿ ಅಲ್ಲಿಂದ ಎಗೇನ್ ಇಲ್ಲಿಗೆ ನುಸುಳುಕೋರರಾಗಿ ಬರ್ತಕ್ಕಂಥ ಪ್ರಕ್ರಿಯೆಯಲ್ಲಿ ತೊಡಗಿದ್ರು. ಸೊ ಹಾಗಾಗಿ ಅದಕ್ಕೆ ಒಂದು ಮೂಮೆಂಟನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಕರ್ನಾಟಕದಲ್ಲಿ ನಾವು ಈಗಾಗಲೇ ಒಂದು ವಾರ್ ರೂಮನ್ನು ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 2 ತಿಂಗಳ ಅವಧಿನಲ್ಲಿ ಹತ್ತತ್ರ ಸುಮಾರು ಸಾವಿರಾರು ಕಾಲ್ಗಳು, ಸುಮಾರು 5,000 to 6,000 ಅಷ್ಟು ಫೋನ್ ಕಾಲ್ಸ್ಗಳು ಮತ್ತು ಮಾಹಿತಿಗಳು ನಮಗೆ ದೊರಕಿದ್ದಾವೆ. ಅದರಲ್ಲಿ ಓವರ್ ಆಲ್ ಇಂಡಿಯನ್ ಸಮೀಕ್ಷೆ ಪ್ರಕಾರ ಸುಮಾರು 3.5 to 4 ಕೋಟಿಯಷ್ಟು ಜನ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಭಾರತ ದೇಶದಲ್ಲಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2.5 to 3 ಲಕ್ಷ ಜನ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಅಂತ ನಗರದಲ್ಲಿ, ಮಾದೇವಪುರದಲ್ಲಿ ಅಲ್ಲೋನೆ ಅಬೌಟ್ 35,000 to 40,000 ಮೇಲ್ಪಟ್ಟಿದ್ದಾರೆ. ಅದ್ರ ಸಮೀಕ್ಷೆ ನಡೆದಿದೆ ಈಗಾಗಲೇ. ಅಲ್ಲಿರ್ತಕ್ಕಂಥ ನಮ್ಮ ಅರವಿಂದ್ ಲಿಂಬಾವಳಿ ಅವರು ಅದನ್ನು ಮುತುವರ್ಜಿ ವಹಿಸಿ ಇದನ್ನೆಲ್ಲದನ್ನು ಕೂಡ ಸಮಗ್ರವಾಗಿ ಅದನ್ನು ಸಮೀಕ್ಷೆ ಮಾಡಿ ಅವರ ಟ್ರ್ಯಾಕ್ ರೆಕಾರ್ಡ್ಸು ಮತ್ತು ಅವರೆಲ್ಲ ಫೋನ್ ರೆಕಾರ್ಡ್ಸ್ಗಳು, ಅವರ ಎಲ್ಲ ರೂಟ್ಗಳು, ಇದನ್ನೆಲ್ಲದನ್ನು ತಿಳ್ಕೊಂಡು ಒಂದು ರೀತಿಯಲ್ಲಿ ಸಮೀಕ್ಷೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಕಾಫಿ ತೋಟದಲ್ಲಿ ಇರ್ತಕ್ಕಂಥ ನಮ್ಮ ಕೊಡಗು, ಚಿಕ್ಕಮಗಳೂರು, ಹಾಸನ್, ಶಿವಮೊಗ್ಗ ಅಡಿಕೆ ತೋಟದಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಒಬ್ಬ ಇಲ್ಲಿಗಲ್ ಇಮಿಗ್ರೆಂಟು ಹೇಳದ ಪ್ರಕಾರನೇ ಸುಮಾರು ಕರಾವಳಿ ಮತ್ತು ಮಲೆನಾಡು ಭಾಗಕ್ಕೆ ಸುಮಾರು 1 ಲಕ್ಷ ಜನ ನಾವು ಇದ್ದೀವಿ ಅಂತಕ್ಕಂಥ ಮಾಹಿತಿನ ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿದ್ದಾರೆ.